ಮೈಸೂರಲ್ಲಿ ಹಿಂದೂ ಹುಲಿ ಯತ್ನಾಳ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಮತ್ತೆ ಯತ್ನಾಳ್ ಗುಡುಗಿರುವಂತದ್ದು. ಈಗಾಗಲೇ ಯತ್ನಾಳ್ ವರ್ಸಸ್ ಬಿಎಸ್ವೈ ವಿಜಯೇಂದ್ರ ಅಂತ ನಡೀತಾನೆ ಹೋಗ್ತಾ ಇದೆ. ಇದೀಗ ಇದು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಬಿಜೆಪಿಯ ಒಂದು ಪಕ್ಷದಲ್ಲಿ ಕೇಳಿ ಬರ್ತಾ ಇದ್ದಂತ ಒಂದಿಷ್ಟು ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಯಾವುದೂ ಕೂಡ ಸರಿ ಇಲ್ಲ, ಒಂದು ಮನೆಯೊಂದು 100 ಬಾಗಿಲು ಆದಂತ ರೀತಿಯಲ್ಲಿ ಆಗಿದೆ ಬಿಜೆಪಿಯಲ್ಲಿ ಅಂತ ಕಾಣಿಸ್ತಾ ಇದೆ. ಬಟ್ ಅದರ ಜೊತೆಗೆ ಯತ್ನಾಳ್ ಮಾತ್ರ ಬಿಎಸ್ವೈ ಕುಟುಂಬದ ವಿರುದ್ಧ ಗುಡುಗ್ತಾನೆ ಇದ್ದಾರೆ. ವರಿಷ್ಠರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಭಯ ಇದ್ದಂತೆ ಕಾಣುತ್ತೆ. ರಾಜ್ಯಾಧ್ಯಕ್ಷರ ರದ್ದು, ಪ್ರಭಾವಿಗಳ ಕುಟುಂಬ ಅನ್ನೋ ಭಯ. ಕೈ ಲೀಡರ್ ಜೊತೆ ಸೇರಿ ಅಡ್ಡ ಮತದಾನ ಮಾಡಿಸಿದ್ರು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಿದೆ ಎಂದ ಯತ್ನಾಳ್. ಪಕ್ಷಗಳು ಒಂದಾಗಿಲ್ಲ, ನಾಯಕರು ಒಂದಾಗಿದ್ದಾರೆ. ಈ ಸತ್ಯ ಬಿಜೆಪಿ ಹೈಕಮಾಂಡ್ ಗೊತ್ತಿಲ್ಲ ಅನ್ಸುತ್ತೆ. ಸತ್ಯ ಗೊತ್ತಾದ ದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಚೇಂಜ್ ಆಗುತ್ತೆ. ನವೆಂಬರ್ ಡಿಸೆಂಬರ್ ಒಳಗೆ ಆ ಕೆಲಸ ಆಗಬೇಕು. ಹೈಕಮಾಂಡ್ಗೆ ಆದಷ್ಟು ಬೇಗನೆ ಸತ್ಯ ತಿಳಿಯುತ್ತದೆ ಅಂತ ಯತ್ನಾಳ್ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯದಲ್ಲಿ ಬಿಎಸ್ವೈ ಕುಟುಂಬದ ವಿರುದ್ಧ ಹಿಂದೂ ಹುಲಿ ರಣರಣ ಅಂತ ಇದ್ದಾರೆ. ಚಾಮುಂಡಿ ದರ್ಶನ ಪಡೆದು ಗುಡುಗಿದ ಹಿಂದೂ ಹುಲಿ ಯತ್ನಾಳ್. ಆಷಾಢ ಶುಕ್ರವಾರದಂದು ಚಾಮುಂಡಿ ಅಮ್ಮನಿಗೆ ಯತ್ನಾಳ್ ಪೂಜೆಯನ್ನ ಸಲ್ಲಿಸಿದ್ರು. ಬಿಎಸ್ವೈ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ ಹಿಂದೂ ಹುಲಿ ಯತ್ನಾಳ್. ಯಥಾಸ್ಥಿತಿಯಂತೆ. ಯಾಕಂದ್ರೆ ಯಥಾವತ್ತಾಗಿ ಅಂತ ಯಾಕೆ ಬಳಸ್ತಾ ಇದ್ದೀವಿ ಅಂತ ಅಂದ್ರೆ, ಯಾವಾಗ ಬಿಜೆಪಿಯಲ್ಲಿ ಈ ಕುಟುಂಬ ರಾಜಕಾರಣ ಮಾಡಲಾಗ್ತಾ ಇದೆ, ಅವರಲ್ಲಿನೇ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲದರ ಕುರಿತಾಗಿ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ವಿರೋಧವನ್ನ ಮಾಡ್ತಾ ಬಂದ್ರು, ಇದೀಗ ಅದೇ ರೀತಿಯಾಗಿ ಮಾತನಾಡಿದ್ದಾರೆ. ಯಾವ ರೀತಿ ಒಂದು ಅಡ್ಡ ಮತದಾನ ಆಯ್ತು, ಅದಾದ ಮೇಲೂ ಸಹ ಅದರ ನೈತಿಕ ಜವಾಬ್ದಾರಿ ರಾಜ್ಯಾಧ್ಯಕ್ಷ ತಗೋತಾ ಇಲ್ಲ, ಮತ್ತೆ ಯಾರು ತಗೋತಾ ಇಲ್ಲ. ಇದೆಲ್ಲ ನೋಡ್ಬಿಟ್ರೆ ಎಲ್ಲ ಇಬ್ರು ಹೊಂದಾಣಿಕೆಯಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಂದಾಣಿಕೆಯಾಗಿನ ಅಡ್ಡ ಮತದಾನ ಮಾಡ್ತಾ ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಇಡೀ ಪಕ್ಷ ಹೊಂದಾಣಿಕೆ ಆಗಿದೆ. ವ್ಯಕ್ತಿಗಳು ಪಕ್ಷ ಕೇಂದ್ರದಲ್ಲಿ ಭಯಂಕರ ಸ್ಟ್ರಾಂಗ್ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಅತ್ಯಂತ ಉಗ್ರವಾಗಿ ಕಠಿಣವಾಗಿ ಇವತ್ತು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ. ಅದು ಕರ್ನಾಟಕ ಬಿಜೆಪಿಯಲ್ಲಿ ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಕಟ್ಟಿ ಬೆಳೆಸಂತ ಕರ್ನಾಟಕದ ಏನು ಜನ ಹಿರಿಯರು ಇದ್ದಾರೆ, ಅವ್ರು ಬಹಳ ಇವರ ಒಂದು ಚಟುವಟಿಕೆ ನೋಡಿದ್ರೆ ಇವತ್ತು ಬಹಳ ಕೆಟ್ಟ ಅನ್ಸುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ನಿಮ್ಮ ಹೈಕಮಾಂಡ್ ಗೊತ್ತಿಲ್ವಾ? ಏನ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೈಕಮಾಂಡ್ ಗೊತ್ತಿದೆಯೋ ಇಲ್ಲೋ, ಅಥವಾ ಕೊನೆಗೆ ಇನ್ನೂ ಟೈಮ್ ಇದೆಯಲ್ಲ, ಅಕ್ಟೋಬರ್ ನವೆಂಬರ್ ಅಲ್ಲಿಗೆನೆ ಅಂತ್ಯ ಮಾಡ್ಬೇಕಂತ ಇದ್ರೂ ಇರ್ಬೋದು. ಇಲ್ಲ, ಹೈಕಮಾಂಡ್ ಏನು ವೀಕ್ ಇಲ್ಲ. ಎಂತಿಂತ ರಾಜ್ಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಇದು ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಅದೇನೋ ಒಂದು ಬಹಳ ಪ್ರಭಾವಿ ನಾಯಕರಿದ್ದಾರೆ ಅನ್ನೋಂಥ ಭಯ ಏನಿದೆ, ಈ ಭಯ ಎಲ್ಲ ಹಾರಿ ಹೋಗಿದೆ. ಈಗ ಬರಗಾಲದ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಕೂಡ ಯಾವ ರೀತಿ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಾಗಿ ಆದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಫ್ಯಾಮಿಲಿಯ ವಿರುದ್ಧ ಯಥಾವತ್ತಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು, ಈ ಅಡ್ಡ ಮತದಾನ ವಿಧಾನ ಪರಿಷತ್ ಎಲೆಕ್ಷನ್ ನಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಜಟಾಪಟಿ ಆಯ್ತಲ್ವಾ, ಆ ವಿಚಾರದಲ್ಲಿ ಯಾರ್ಯಾರ ಕೈವಾಡ ಇದೆ, ಇಲ್ಲಿ ಪಕ್ಷ ಒಂದಾಗಿಲ್ಲ, ವ್ಯಕ್ತಿಗಳು ಒಂದಾಗಿದ್ದಾರೆ ಅನ್ನುವಂತ ಒಂದು ದೊಡ್ಡ ಆರೋಪವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ಅದು ಹೈಕಮಾಂಡ್ಗೆ ಆ ಸತ್ಯ ಗೊತ್ತಾಯ್ತು ಅಂತ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗಬಹುದು ಅಂತ. ಅಂದ್ರೆ ಪಕ್ಷ ಒಂದಾಗಿಲ್ಲ, ವ್ಯಕ್ತಿಗಳು ಒಂದಾಗಿದ್ದಾರೆ ಅಂತ ಅಂದ್ರೆ ಏನು ಅಡ್ಡ ಮತದಾನ ಆಯ್ತು ಬಿಜೆಪಿಯ ಕಡೆಯಿಂದ ಕಾಂಗ್ರೆಸ್ಗೆ ಅಡ್ಡ ಮತದಾನ ಆಗುತ್ತೋ, ಅದಾದ ಮೇಲೆ ಅಲ್ಲಿ ಆದಂಥ ಬೆಳವಣಿಗೆಗಳನ್ನು ಕೂಡ ಗಮನಿಸಿದ್ವಿ ನಾವು. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ
ಸದ್ಯ ಯಾಕೆ ಈ ಬಿಜೆಪಿಯ ಸದ್ಯದ ಒಂದು ಸೈಲೆನ್ಸು ಅದು ಆಡಳಿತ ಪಕ್ಷ ಕಾಂಗ್ರೆಸ್ಗೆ ತುಂಬಾ ಪ್ಲಸ್ ಆಗ್ತಾ ಇದೆ. ಅದು ಯಾವ ರೀತಿಯಾಗಿ ರಾಜಕೀಯವಾಗಿ ಬೆಳ್ಕೊಂಡು ಹೋಗಬೇಕೋ, ಯಾವ ರೀತಿಯಾಗಿ ಅದರ ಲಾಭವನ್ನು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ಮಾತಾಡೋರೇ ಇಲ್ದಂತ ಆಗ್ಬಿಟ್ಟಿದೆ ಇವರ ಒಂದು ಆಂತರಿಕ ಕದನಗಳಿಂದಾಗಿ. ಸೊ ಹೀಗಾಗಿ ಎಲ್ಲವೂ ಕೂಡ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದ್ ನೋಡಿ.